ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನೆತ್ತರು ಹರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಭಾವ್ಯ ಗಲಾಟೆಯನ್ನು ತಡೆಯುವ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು ಅನ್ನೋದನ್ನ ಪುಷ್ಟೀಕರಿಸ್ತಾ ಇದೆ ಮತ್ತೊಂದು ಡೀಟೇಲ್. ಹಾಗಾದ್ರೆ ಘಟನೆ ನಡೆದಂತಹ ಸಂದರ್ಭ ಏನೇನಾಗಿತ್ತು, ಯಾರ್ಯಾರ ಹುಚ್ಚಾಟ ಹೇಗೇಗಿತ್ತು ಅನ್ನೋದ್ರ ಡೀಟೇಲ್ಸ್ ಇದೆ. ಪಬ್ಲಿಕ್ ಟಿವಿಯಲ್ಲಿ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ ಕೈ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯ ದಿನ ಅಂದ್ರೆ ನಿನ್ನೆ ಆಗಿದ್ದೇನು ಅನ್ನೋದ್ರ ಡೀಟೇಲ್ಸ್. ಜನಾರ್ದನ ರೆಡ್ಡಿ ಮನೆ ಬಳಿ ಗಲಾಟೆ ಸಂದರ್ಭದಲ್ಲಿ ಶಾಸಕ ಮತ್ತು ಅವರ ಬೆಂಬಲಿಗರು ಬರ್ತಾರೆ. ಅವ್ರನ್ನ ತಡೆಯೋ ಪ್ರಯತ್ನವನ್ನ ಸ್ಥಳೀಯ ಸಿಪಿಐ ಮಾಡ್ತಾರೆ. ಬಟ್ ಅವ್ರನ್ನ ತಳ್ಕೊಂಡು ಹೋಗ್ತಾರೆ. ನೀವು ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಿ. ಅಲ್ಲಿ ಭರತ್ ರೆಡ್ಡಿ ಆಪ್ತ ಮತ್ತು ಗನ್ಮ್ಯಾನ್ ಮೂವರು ಕೂಡ ತಳ್ಕೊಂಡು ಹೋಗುವಂತಹ ದೃಶ್ಯ ಸೆರೆಯಾಗಿದೆ. ಈ ವಿಜುವಲ್ಸ್ ನೋಡ್ಬೋದು. ದರ್ಪ ಮತ್ತು ಇವರ ಹುಚ್ಚಿಗೋಸ್ಕರ ಎಷ್ಟು ದೊಡ್ಡ ಗಲಾಟೆ ಆಯಿತು ಅನ್ನೋದನ್ನ ಪುಷ್ಟೀಕರಿಸ್ತಾ ಇದೆ ಈ ವಿಜುವಲ್ಸ್. ಅಧಿಕಾರದ ದರ್ಪ ಅಹಂಕಾರ ಹೇಗಿತ್ತು ಅನ್ನೋದ್ರ ದೃಶ್ಯ. ಪೊಲೀಸ್ ಆಫೀಸರ್ಸ್ ತಡಿತಾರೆ, ಬೇಡ ನೀವು ಬರಬೇಡಿ, ಇನ್ನೂ ಹೆಚ್ಚಾಗುತ್ತೆ, ನೀವು ಸ್ಥಳಕ್ಕೆ ಬರೋದ್ರಿಂದ ಸಮಸ್ಯೆ ಬಿಗಡಾಯಿಸುತ್ತೆ ಅಂತ ತಡೆಯೋ ಪ್ರಯತ್ನ ಮಾಡ್ತಾರೆ ಸಿಪಿಐ ಸುಭಾಷ್. ಕೌಲ್ ಬಜಾರ್ನ ಠಾಣೆಯ ಸಿಪಿಐ ಆಗಿರ್ತಾರೆ ಸುಭಾಷ್. ತಡಿತಾರೆ, ಅವ್ರನ್ನ ನೋಡೋದು ಇಲ್ಲ. ಈ ದೃಶ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗೋದೇನು ಅಂದ್ರೆ, ಗಲಭೆ ನಿಯಂತ್ರಣಕ್ಕೆ ಪೊಲೀಸರು ಪ್ರಯತ್ನ ಪಟ್ರೆ ಗಲಭೆ ಹೆಚ್ಚಾಗೋದಕ್ಕೆ ಈ ಶಾಸಕನ ಕೊಡುಗೆ ಹೇಗಿತ್ತು ಅನ್ನೋದನ್ನು ತೋರಿಸ್ತಾ ಇದೆ ವಿಜುವಲ್. ಅವ್ರು ತಡಿತಾರೆ, ಅವ್ರ ಗನ್ಮ್ಯಾನ್ ಮುಂದಕ್ಕೆ ನುಗ್ಗೋದನ್ನ ನೋಡ್ತಾ ಇದ್ದೀರಾ ನೀವು. ಆಮೇಲೆ ಆ ಶಾಸಕರನ್ನ ತಡೆಯೋ ಪ್ರಯತ್ನವನ್ನ ಪಾಪ ಮಾಡ್ತಾರೆ. ಬಟ್ ಅವ್ರ ಬೆಂಬಲಿಗರ ಫೋರ್ಸ್ ಮುಂದೆ ಒಬ್ಬ ಪೊಲೀಸ್ ಆಫೀಸರ್ನ ಫೋರ್ಸ್ ಏನೂ ನಡೀಲಿಲ್ಲ. ಕೊಡುಗೆ ಏನು ಶಾಸಕರದ್ದು? ಕಾಂಗ್ರೆಸ್ನವರು ಇವ್ರನ್ನ ಡಿಫೆಂಡ್ ಮಾಡ್ತಾ ಇದ್ರಲ್ಲ, ಅವ್ರು ಮಾಡಿಲ್ಲ, ಪ್ರಚೋದನೆ ಕೊಟ್ಟವ್ರು ಜನಾರ್ದನ ರೆಡ್ಡಿ ಅಂತ. ಇದೇನು ಗಲಾಟೆ ಆಗ್ತಿದೆ ಅಂತ ಗೊತ್ತು, ಸ್ಥಳಕ್ಕೆ ಹೋಗ್ಬೇಡಿ ಅಂತ ತಡಿತಾ ಇರೋದು ಗೊತ್ತು. ಇದೇನು ಈ ದೃಶ್ಯಕ್ಕೆ ಏನಾದ್ರೂ ಸಮರ್ಥನೆ ಉಳಿದಿದೆಯಾ? ಸಿಪಿಐ ಸುಭಾಷ್ ಪ್ರಯತ್ನ ಪಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಬಟ್ ಈ ನಾಯಕನಿಗೆ ಅದು ಬೇಕಿರ್ಲಿಲ್ಲ. ತಲೆಯಲ್ಲಿ ಒಂದು ಭೂತ ಹೊತ್ತಿದೆ, ತೆಲುಗು ಸ್ಟೈಲ್ನಲ್ಲಿ ಹೀರೋ ತರ ನಾನು ಅನ್ನೋ ಭೂತ ಭ್ರಮೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಪೊಲೀಸರು ಗಲಭೆಯನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ರೆ ಈ ಶಾಸಕ ಮತ್ತು ಬೆಂಬಲಿಗರು ಗಲಭೆ ಹೆಚ್ಚಾಗೋದಕ್ಕೆ ಪ್ರಚೋದಿಸಿದ್ರು, ಕೊಡುಗೆ ಕೊಟ್ರು ಅನ್ನೋದನ್ನ ಸೂಚಿಸ್ತಾ ಇದೆ ಮತ್ತೊಂದು ವಿಜುವಲ್. ಮಮತಾ, ಯಾವಾಗ ಇಡೀ ಘಟನೆ ಏನಿತ್ತು ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ನ ಸಾವಿಗೆ ಕಾರಣ ಆಯಿತು. ಅದಾದ ಮೇಲೆ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ನಾರಾ ಭರತ್ ರೆಡ್ಡಿ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಪೊಲೀಸರು ಅವ್ರನ್ನ ಯಾವುದೇ ಕಾರಣಕ್ಕೂ ಸ್ಥಳಕ್ಕೆ ಬರೋದಕ್ಕೆ ಬಿಡೋದಿಲ್ಲ. ಆದರೆ ನಾನು ಶಾಸಕರಾಗಿದ್ದೀವಿ, ಈ ಕ್ಷೇತ್ರದ ಶಾಸಕ ನಾನು, ಹೀಗಾಗಿ ನಾನು ಸ್ಥಳಕ್ಕೆ ಹೋಗಲೇಬೇಕು ಅಂತೇಳಿ ಪಟ್ಟು ಹಿಡಿತಾರೆ. ಆಗ ಕೌಲ್ ಬಜಾರ್ ಪೊಲೀಸ್ ಠಾಣೆ ಸಿಪಿ ಸುಭಾಷ್ ಅವರು ತಡೀಲಿಕ್ಕೆ ಹೋದ್ರು ಸಹಿತ ಅವರ ಅಂಗರಕ್ಷಕರೇನಿದ್ರು, ಶಾಸಕರ ಅಂಗರಕ್ಷಕರು, ಅವರು ಸಿಪಿ ಅವ್ರನ್ನ ತಳ್ಳಿಕೊಂಡು ಅಲ್ಲಿಂದ ಬರ್ತಾ ಇರುವಂಥದ್ದನ್ನು ನೋಡಿದ್ರೆ ಖಂಡಿತವಾಗ್ಲೂ ಸಹಿತ ಸಂದರ್ಭದಲ್ಲಿ ಅವರೇನಾದರೂ ಮನಸ್ಸು ಮಾಡಿ ಅಲ್ಲಿ ಬರದೆ ಅಲ್ಲೇ ಇದ್ಕೊಂಡು ಒಂದಿಷ್ಟು ಏನಾದರೂ ಪರಿಸ್ಥಿತಿಯನ್ನು ಅವಲೋಕನ ಮಾಡಿದ್ರೆ ಖಂಡಿತವಾಗ್ಲೂ ಒಂದಿಷ್ಟು ಪರಿಸ್ಥಿತಿ ಈಸಿಯಾಗಿ ಹತೋಟಿಗೆ ಬರ್ಬೋದಾಗಿತ್ತು. ಆದರೆ ಅವರು ಪ್ರತಿಷ್ಠೆ ಇವರು ಪ್ರತಿಷ್ಠೆ, ಹೀಗಾಗಿ ಅಲ್ಲಿ ಇಡೀ ಪ್ರಕರಣ ಹತೋಟಿಗೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದು ಒಂದು ಅಂದರೆ ಇಡೀ ಘಟನೆಯನ್ನ ಒಂದಿಷ್ಟು ದೃಶ್ಯಾವಳಿಗಳು ಸಹಿತ ಹೇಗಾಯ್ತು ಅನ್ನೋದನ್ನ ಸೂಚಿಸ್ತವಲ್ಲ, ಅದಕ್ಕೆ ಈ ಒಂದು ವಿಡಿಯೋ ಕೂಡ ಕಾರಣ ಅಂತ ಹೇಳ್ಬೋದಾಗಿದೆ. ಒಂದು ವೇಳೆ ಆ ಸಂದರ್ಭದಲ್ಲಿ ಶಾಸಕರು ಸಹಿತ ಒಂದಿಷ್ಟು ಸೌಜನ್ಯತೆಯನ್ನು ತೋರಿಸಿ ಆ ಸಂದರ್ಭದಲ್ಲಿ ಪೊಲೀಸರಿಗೆ ಸಹಕರಿಸಿದ್ರೆ ಆದಷ್ಟು ಬೇಗ ಪರಿಸ್ಥಿತಿ ಹತೋಟಿಗೆ ಬರ್ತಿತ್ತು. ಆದರೆ ದೊಡ್ಡ ಮಟ್ಟದ
ಹೊತ್ತಲ್ಲಿ ವಿಕೋಪಕ್ಕೆ ಹೋಗ್ತಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಮಮತಾ. ಹಾಗೆ ಸಂಪರ್ಕದಲ್ಲಿ ವಾಪಸ್ ಬಂದೆ ಅಮರೇಶ್. ಅಧಿಕಾರದ ದರ್ಪಕ್ಕೆ ಹಿಡಿದಂತಹ ಕೈಗನ್ನಡಿ ಇದು. ಒಬ್ಬ ಲಾ ಮೇಕರ್ ಮನೆ ಕಡೆಗೆ ಇನ್ನೊಬ್ಬ ಲಾ ಮೇಕರ್ ಮತ್ತು ಬೆಂಬಲಿಗರು ಹೆಂಗ ನುಗ್ಗಬಹುದು, ಏನ್ ಮಾಡಬಾರ್ದು, ಯಾವುದು ಬ್ಯಾಡ್ ಪ್ರಾಕ್ಟೀಸ್ ಅನ್ನೋದನ್ನ ಈ ವಿಜುವಲ್ಸ್ ತೋರಿಸ್ತಾ ಇದೆ. ಮತ್ತೊಬ್ಬ ಪೊಲೀಸ್ ಆಫೀಸರ್, ನಾವು ನಿನ್ನೆಯಿಂದ ಚರ್ಚೆ ಮಾಡ್ತಾ ಇದ್ವಿ, ಪೊಲೀಸರು ಏನ್ ಮಾಡಿದ್ರು ಏನ್ ಮಾಡ್ಲಿಲ್ಲ ಅಂತ. ಏನ್ ಮಾಡಕ್ ಆಗ್ತಾ ಇತ್ತು ಅಲ್ಲಿ?